ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಶಾಲ್ನಿಂದ ಪ್ರಶ್ನೆಯನ್ನು ಹೇಗೆ ಕೇಳಬೇಕು ಇದನ್ನು ತಿಳ್ಕೊಳ್ಳೋಣ. ಶಾಲ್ನಿಂದ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಐ ಮತ್ತು ವಿಯನ್ನು ಮಾತ್ರ ಉಪಯೋಗಿಸ್ಬೇಕು. ಅದು ಪೊಲೈಟಾಗಿ ಪ್ರಶ್ನೆಯನ್ನು ಸಜೆಷನನ್ನು ಕೇಳಿದಾಗೆ ಆಗುತ್ತೆ. ಫಾರ್ಮುಲಾ ಏನಂದರೆ, ಮೊದಲಿಗೆ ಶಾಲ್ ಬರುತ್ತೆ, ಆಮೇಲೆ ಐ ಅಥವಾ ವಿ ಬರುತ್ತೆ, ಪ್ಲಸ್ V1 ಅಂದರೆ ವರ್ಬ್ನ ಬೇಸ್ ಫಾರ್ಮ್ ಬರುತ್ತೆ. ಶಾಲ್ ಐ ಕಮ್ ವಿತ್ ಯು, ಇವು ಅನುಮತಿಯನ್ನು ಕೇಳುವ ಪ್ರಶ್ನೆಗಳು. ಶಾಲ್ ಐ ಬೈ ಎ ಹೌಸ್, ಇವು ಸಲಹೆಯನ್ನು ಕೋರಲು ಕೂಡ ಇದನ್ನು ಬಳಸ್ತಾರೆ. ಅಂದರೆ ಅನುಮತಿ ಮತ್ತು ಸಲಹೆ ಎರಡಕ್ಕೂ ಶಾಲನ್ನು ಬಳಸ್ತಾರೆ. ಉದಾಹರಣೆಗಳನ್ನು ನೋಡ್ತಾ ಹೋಗಿ. ಶಾಲ್ ಐ ಟೇಕ್ ಯುವರ್ ಬುಕ್, ನಾನು ನಿನ್ನ ಪುಸ್ತಕ ತೆಗೆದುಕೊಳ್ಳಲ. ಶಾಲ್ ಐ ಬೈ ದ್ಯಾಟ್ ಬುಕ್, ನಾನು ಆ ಪುಸ್ತಕವನ್ನು ಕೊಂಡುಕೊಳ್ಳಲೆ. ಶಾಲ್ ಐ ಕಮ್, ನಾನು ಬರಲೆ ಅಥವಾ ನಾನು ಬರಲ. ಶಾಲ್ ಐ ಗೋ, ನಾನು ಹೋಗಲೆ. ಶಾಲ್ ಐ ಮೇಕ್ ಟೀ, ನಾನು ಟೀ ಮಾಡಲ. ಶಾಲ್ ಐ ಓಪನ್ ದ ಡೋರ್, ನಾನು ಬಾಗಿಲು ತೆರೆಯಿಲ್ಲ. ಶಾಲ್ ಐ ಶಟ್ ದ ವಿಂಡೋ, ನಾನು ಕಿಟಕಿಯನ್ನು ಹಾಕಲ. ಶಾಲ್ ಐ ವಾಶ್ ದ ಡಿಶಸ್, ನಾನು ಪಾತ್ರೆಗಳನ್ನು ತೊಳೆಯಲ. ಶಾಲ್ ಐ ವಾಶ್ ಆರ್ ವೈಪ್, ನಾನು ತೊಳೆಯಲ ಅಥವಾ ಒರೆಸಲ. ಶಾಲ್ ಐ ಬೈ ಯು ಎ ಸ್ಕೂಟರ್, ನಾನು ನಿನಗಾಗಿ ಒಂದು ಸ್ಕೂಟರ್ನ ತೆಗೆದುಕೊಳ್ಳಲೆ. ಶಾಲ್ ಐ ಟೇಕ್ ಯು ಟು ಕಾಶ್ಮೀರ್, ನಾನು ನಿನ್ನನ್ನು ಕಾಶ್ಮೀರಕ್ಕೆ ಕರೆದುಕೊಂಡು ಹೋಗಲೆ. ಶಾಲ್ ಐ ವೇಕ್ ಹಿಮ್ ಅಪ್, ನಾನು ಅವನನ್ನು ನಿದ್ದೆಯಿಂದ ಎಬ್ಬಿಸ್ಲ. ಶಾಲ್ ಐ ರಿಂಗ್ ಫಾರ್ ಎ ಡಾಕ್ಟರ್, ನಾನು ಡಾಕ್ಟರಿಗೆ ಫೋನ್ ಮಾಡಲೆ. ಶಾಲ್ ಐ ಬೈ ಆಂಗ್ಲರ್ ಗಾರ್ಡ್ಸ್, ನಾನು ಹೀರೆಕಾಯನ್ನು ತೆಗೆದುಕೊಳ್ಳ. ಶಾಲ್ ಐ ಟೇಕ್ ಎ ಫೋಟೋ ಆಫ್ ಯು, ನಾನು ನಿನ್ನೊಂದು ಫೋಟೋನು ತೆಗೀಲ. ಶಾಲ್ ಐ ಡ್ರಾಪ್ ಯು ದೇರ್, ನಾನು ನಿನ್ನನ್ನು ಅಲ್ಲಿ ಇಳಿಸ್ಲ, ಅಂದರೆ ನಾನು ನಿನ್ನನ್ನು ಅಲ್ಲಿಗೆ ಬಿಡ್ಲ. ಶಾಲ್ ಐ ಗಿವ್ ಯು ಎ ಲಿಫ್ಟ್, ನಾನು ನಿನಗೆ ಲಿಫ್ಟ್ ಕೊಡಲೆ. ಶಾಲ್ ಐ ಗೋ ದೇರ್ ಆನ್ ಫುಟ್, ನಾನು ಅಲ್ಲಿಗೆ ನಡೆದುಕೊಂಡು ಹೋಗ್ಲ. ಶಾಲ್ ಐ ಟೆಲ್ ಯು ಎ ಸೀಕ್ರೆಟ್, ನಾನೊಂದು ನಿನಗೆ ರಹಸ್ಯವನ್ನು ಹೇಳಲ. ಶಾಲ್ ಐ ಸೆಂಡ್ ಹಿಮ್ ಇನ್, ನಾನು ಅವನನ್ನು ಒಳಗೆ ಕಳಿಸ್ಲೆ, ಅಂತ ನಾನು ಕೇಳ್ತಾ ಇದ್ದೀನಿ ಯಾರಿಗಾದ್ರು, ನಾನು ಅವನನ್ನು ಒಳಗೆ ಕಳಿಸ್ಲಾ ಅಂತ. ಶಾಲ್ ಐ ಟಾಕ್ ಟು ಹಿಮ್ ಆನ್ ಫೋನ್, ನಾನು ಅವನೊಂದಿಗೆ ಫೋನ್ನಲ್ಲಿ ಮಾತಾಡಲೆ. ಶಾಲ್ ಐ ಡೂ ಇಟ್ ಆರ್ ಶಾಲ್ ಐ ನಾಟ್, ನಾನು ಅದನ್ನು ಮಾಡಲಾ ಅಥವಾ ಬೇಡವಾ. ಶಾಲ್ ವಿ ಸ್ಟಾರ್ಟ್, ನಾವು ಪ್ರಾರಂಭಿಸೋಣವಾ ಅಥವಾ ನಾವು ಹೊರಡೋಣವಾ, ಎರಡಕ್ಕೂ ಶಾಲ್ ವಿ ಸ್ಟಾರ್ಟ್. ಶಾಲ್ ವಿ ವಿಸಿಟ್ ದ ಲಾಲ್ಬಾಗ್, ನಾವು ಲಾಲ್ಬಾಗ್ ನೋಡೋಣವೆ ಅಥವಾ ನಾವು ಲಾಲ್ಬಾಗಿಗೆ ಹೋಗೋಣವೆ. ಶಾಲ್ ವಿ ಗೋ ಟು ಎ ಮೂವಿ, ನಾವು ಸಿನಿಮಾಕ್ಕೆ ಹೋಗೋಣವಾ. ಶಾಲ್ ವಿ ಗೋ ಹೋಮ್, ನಾವು ಮನೆಗೆ ಹೋಗೋಣವಾ. ಶಾಲ್ ಐ ಶೋ ಯು ವೇರ್ ಇಟ್ ಈಸ್, ಇದು ಎಲ್ಲಿದೆ ಅಂತ ನಾನು ನಿನಗೆ ತೋರಿಸ್ಲಾ. ಶಾಲ್ ಐ ಟೆಲ್ ಯು ವಾಟ್ ಹೀ ಈಸ್ ಡೂಯಿಂಗ್, ಅವನು ಏನು ಮಾಡ್ತಿದ್ದಾನೆ ಅಂತ ನಾನು ಹಿಂಗೆ ಹೇಳಲ. ವೇರ್ ಶಾಲ್ ಐ ಗೋ ನೌ, ನಾನು ಎಲ್ಲಿ ಹೋಗಬೇಕು, ಈಗ ನಾನು ಎಲ್ಲಿಗೆ ಹೋಗಬೇಕು. ವೇರ್ ಶಾಲ್ ಐ ಪಾರ್ಕ್ ಮೈ ಸ್ಕೂಟರ್, ನಾನು ನನ್ನ ಸ್ಕೂಟರನ್ನು ಎಲ್ಲಿ ಪಾರ್ಕ್ ಮಾಡಲಿ. ಫೋನಲ್ಲಿ ಮಾತಾಡುವಾಗ ಹೂ ಶಾಲ್ ಐ ಸೇ ಈಸ್ ಕಾಲಿಂಗ್ ಹಿಮ್, ಮಾತಾಡೋದು ಯಾರಂತ ನಾನು ಅವನಿಗೆ ಹೇಳಲಿ. ವೆನ್ ಶಾಲ್ ಐ ಮೇಟ್ ಯು ಅಗೇನ್, ನಾನು ಮತ್ತೆ ನಿನ್ನನ್ನು ಯಾವಾಗ ಭೇಟಿ ಮಾಡಲಿ. ವಿಚ್ ಬುಕ್ ಶಾಲ್ ಐ ಬೈ, ಯಾವ ಪುಸ್ತಕವನ್ನು ನಾನು ಕೊಂಡುಕೊಳ್ಳಲಿ. ವಾಟ್ ಶಾಲ್ ವಿ ಡೂ ನೌ, ನಾವೀಗ ಏನು ಮಾಡೋಣ. ವೇರ್ ಶಾಲ್ ವಿ ಮೀಟ್ ಅಗೇನ್, ನಾವು ಮತ್ತೆ ಎಲ್ಲಿ ಭೇಟಿ ಆಗೋಣ. ಇದನ್ನೆಲ್ಲ ಶಾಲಿಂದ ಪ್ರಶ್ನೆ ಸ್ಟಾರ್ಟ್ ಮಾಡಿದಾಗ ಈ ಥರ ಸಲಹೆ ಮತ್ತು ಅನುಮತಿಯನ್ನು ಕೇಳಿದಾಗ ಆಗುತ್ತೆ. ಇಲ್ಲಿ ನೋಡಿ, ಶಾಲ್ ಐ ಮೂವ್, ಶಾಲ್ ಐ ಮೇಕ್ ಎ ಮೂವ್, ಶಾಲ್ ಐ ಟೇಕ್ ಲೀವ್, ಶಾಲ್ ಐ ಪುಷ್ ಅಪ್, ಇವೆಲ್ಲದಕ್ಕೂ ಒಂದೇ ಅರ್ಥ, ನಾನು ಹೋಗಿ ಬರಲಾ ಅಂತ. ಯಾರ ಹತ್ರ ಮಾತಾಡಿ ನೀವು ವಾಪಸ್ ಹೋಗಿ ಬರೋ ಹೊತ್ತಿಗೆ ನಾನು ಹೋಗಿ ಬರ್ತೇನೆ ಅಂತ ಹೇಳ್ತೀರಲ್ಲ, ಆ ಟೈಮಲ್ಲಿ ಶಾಲ್ ಐ ಮೂವ್, ಶಾಲ್ ಐ ಮೇಕ್ ಎ ಮೂವ್, ಶಾಲ್ ಐ ಟೇಕ್ ಎ ಲೀವ್ ಅಥವಾ ಶಾಲ್ ಐ ಪುಷ್ ಅಪ್, ಹೀಗೆ 4ರಲ್ಲಿ ಯಾವುದನ್ನು ಒಂದು ಹೇಳಿದರೆ ನಾನು ಹೋಗಿ ಬರಲಿ ಅನ್ನೋ ಅರ್ಥ ಬರುತ್ತೆ. ಹೀಗೆ ಶಾಲನ್ನು ಬಳಸಬೇಕು.